ಸುಮಾರು ಒಂದು 14 ವರ್ಷಗಳ ಹಿಂದೆ ಅಂದರೆ 2011ರಲ್ಲಿ ನಡೆದಂತಹ ಒಂದು ನೈಜ ಘಟನೆಯನ್ನು ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನಿಜವಾಗ್ಲೂ ಕಟ್ಟುಕತೆ ಅಲ್ಲ, ಇದು ನಿಜವಾಗ್ಲೂ ನಡೆದಂತಹ ಘಟನೆ. ಏನಕ್ಕಂದರೆ ಭೂತ ಪ್ರೇತ ಅಂದರೆ ಕೆಲವೊಬ್ಬರು ಸುಳ್ಳು ಅಂತಾರೆ, ಕೆಲವೊಬ್ಬರು ನಿಜ ಅಂತಾರೆ. ಅದು ಅವರವರಿಗೆ ಅನುಭವಕ್ಕೆ ಬಂದಿರೋದ್ರ ಮೇಲೆ ಡಿಪೆಂಡು. ನನಗೆ ಅನುಭವಕ್ಕೆ ಬಂದಿಲ್ಲ, ನಾನು ಸುಳ್ಳು ಅಂತ ಹೇಳ್ತೀನಿ ಅಂತ ಕೆಲವ್ರು ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ನನಗೆ ಅನುಭವಕ್ಕೆ ಬಂದಿದೆ, ನಾನು ನಂಬ್ತೀನಿ ಅಂತ ಕೆಲವೊಬ್ರು ಅಂತಾರೆ. ಸೊ ನನ್ನ ಅನುಭವಕ್ಕೆ ಬಂದಿದ್ದು ಒಂದು ಚಿಕ್ಕ ಘಟನೆನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದು ನಡೆದಿದ್ದು ಇವತ್ತಲ್ಲ, ಬದಲಾಗಿ 14 ವರ್ಷಗಳ ಹಿಂದೆ ಅಂದರೆ 2011ರಲ್ಲಿ ಅಂತ ನಾನು ಅವಾಗಲೇ ಹೇಳಿದ್ನಲ್ಲ. ಸೊ ಅವಾಗ ನನ್ನೂರು ಬೆಂಗಳೂರಿಂದ ಸುಮಾರು 300 ಕಿಲೋಮೀಟ್ರ್ ದೂರ ಇರೋಂಥ ಒಂದು ಹಳ್ಳಿ, ಅಪ್ಪಟ ಗ್ರಾಮೀಣ ಭಾಗನೇ, ಒಂದು 300 ಕಿಲೋಮೀಟ್ರ್ ಬೆಂಗಳೂರಿಂದ. ಸೊ ನನ್ನ ಹಳ್ಳಿನಲ್ಲಿ ನಾನು ಆವಾಗ PUC ಓದ್ತಾ ಇದ್ದೆ. 2011ರಲ್ಲಿ ನಾನು ಒಂದು 17-18 ವರ್ಷ. ಆವಾಗ ನಾನು PUC ಓದ್ತಾ ಇದ್ದೆ. ಆ ಟೈಮಲ್ಲಿ ನಮ್ಮೂರಲ್ಲಿ ಒಬ್ರು ಅಣ್ಣ ಇದ್ದರು, ನನಗಿಂತ ಒಂದು 5 ವರ್ಷ ದೊಡ್ಡವರು. ಅಂದರೆ ನಾನೇ 17-18 ವರ್ಷ ಅಂದರೆ ಅವ್ನು ನನಗಿಂತ ಒಂದು 5 ವರ್ಷ, ಅಂದರೆ 22-23 ವರ್ಷ ವಯಸ್ಸಿನ ದೊಡ್ಡವನು ಅಂತ ಅಂದ್ಕೊಳ್ಳಿ. ಅವ್ನು ಕಾಲೇಜು ಸ್ಕೂಲೆಲ್ಲ ಬಿಟ್ಬಿಟ್ಟಿದ್ದ. ಅಂದರೆ ಅವ್ರ ಅಪ್ಪ ಟ್ಯಾಕ್ಟ್ರ್ ಡ್ರೈವಿಂಗ್ ಮಾಡ್ಕೊಂಡಿದ್ರು. ಇವನು 8ನೇ ಕ್ಲಾಸ್ ಓದ್ತಾ ಇದ್ದವನು. ಅವ್ರ ಅಪ್ಪನ ಜೊತೆ ಟ್ಯಾಕ್ಟ್ರಿಗೆಲ್ಲ ಹೋಗೋನು, ಟ್ಯಾಕ್ಟ್ರ್ ಓಡಿಸೋನು. ಅವನಿಗೆ ಡ್ರೈವಿಂಗ್ ಮೇಲೆ ಆಕರ್ಷಣೆ ಉಂಟಾಯಿತು, ಟ್ಯಾಕ್ಟ್ರ್ ಮೇಲೆ ಆಕರ್ಷಣೆ ಉಂಟಾಯಿತು. ಸ್ಕೂಲ್ನೇ ಬಿಟ್ಬಿಟ್ಟ 8ನೇ ಕ್ಲಾಸಿಗೆ ಸ್ಕೂಲ್ ಬಿಟ್ಬಿಟ್ಟು ಅವ್ರ ಅಪ್ಪನ ಜೊತೆ ಟ್ಯಾಕ್ಟ್ರ್ ಡ್ರೈವಿಂಗ್ ಮಾಡೋದಕ್ಕೆ ಶುರು ಮಾಡ್ದ. ಸೊ ಹಿಂಗೆ ಮಾಡ್ತಾ ಇವನು ಬೇರೆಯವ್ರು ಯಾರ್ದೋ ಟ್ಯಾಕ್ಟ್ರಿ ಡ್ರೈವರ್ ಆಗಿದ್ದ. ಕ್ರಮೇಣ ಬರ್ತಾ ಅವ್ರ ಅಪ್ಪಂಗೆ ಟ್ಯಾಕ್ಟ್ರ್ ಬಗ್ಗೆ ಎಲ್ಲ ಗೊತ್ತಿತ್ತಲ್ಲ. ಇವನು ಸ್ವಲ್ಪ ಹುಡುಗ ಬುದ್ಧಿವಂತ ಆದ. ಲೋನ್ ಹಾಕಿಸ್ಬಿಟ್ಟು ಇವನೇ ಒಂದು ಟ್ಯಾಕ್ಟ್ರನ್ನೂ ತೊಗೊಂಡ. ಸ್ವಲ್ಪ ದುಡ್ದ ಲೋನ್ ಹಾಕಿಸ್ಬಿಟ್ಟು ಒಂದು ಟ್ಯಾಕ್ಟ್ರನ್ನೂ ತೊಗೊಂಡ. ಟ್ಯಾಕ್ಟ್ರಿಗೆ ನೇಗ್ಲುಗಳೆಲ್ಲ ಬರುತ್ತಲ್ಲ, 5 ನೇಗ್ಲು, ಸಿಂಗಲ್ ನೇಗ್ಲು, ಕಲ್ಟಿವೇಟ್ರು, ಈ ಥರ ಅದೆಲ್ಲ ಸಿಟಿಯವ್ರಿಗೆ ಗೊತ್ತಿರಲ್ಲ, ಹಳ್ಳಿ ಹುಡುಗರಿಗೆ ಗೊತ್ತಿರುತ್ತೆ. ಸೊ ಈ ಥರ ನೇಗ್ಲುಗಳೆಲ್ಲ ತೊಗೊಂಡ, ಬಾಡಿಗೆ ಹೊಡಿಯೋದಕ್ಕೆ ಶುರು ಮಾಡ್ದ. ಒಂದು ಟ್ಯಾಕ್ಟ್ರನ್ನ 2 ಟ್ಯಾಕ್ಟ್ರ್ ಮಾಡ್ಕೊಂಡ. ಟ್ಯಾಕ್ಟ್ರುಗಳು ಮುಗಿದ್ಮೇಲೆ JCB ತೊಗೊಂಡು ಗ್ರಾಮ ಪಂಚಾಯತಿಗಳಿಗೆ ಹೋಗೋದು, ಅಲ್ಲಿ ಮೆಂಬರು ಅಧ್ಯಕ್ಷರುಗಳನ್ನೆಲ್ಲ ಭೇಟಿ ಮಾಡೋದು, ಕೆರೆ ಹೂಳೆತ್ತೋ ಕೆಲಸ, ರೋಡ್ ಕಾಂಟ್ರಾಕ್ಟ್ ಕೆಲಸಗಳನ್ನ ಇವನ್ನೆಲ್ಲ ಹಿಡಿಯೋದಕ್ಕೆ ಶುರು ಮಾಡ್ದ. JCB ಮತ್ತು ಟ್ಯಾಕ್ಟ್ರು ಎರಡೂ ಇಟ್ಕೊಂಡು. ಸೊ ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ಶುರು ಮಾಡ್ದ. ನಮ್ಮ ಹಳ್ಳಿಗಳ ಕಡೆ ಕೆರೆ ಹೂಳೆತ್ತೋದೆಲ್ಲ ಲಾರಿಗಳು ಜಾಸ್ತಿ ಬರಲ್ಲ, ಬಟ್ ಟ್ಯಾಕ್ಟ್ರುಗಳೇ ಜಾಸ್ತಿ ವರ್ಕ್ ಆಗುತ್ತೆ. ಆ ಟ್ಯಾಕ್ಟ್ರುಗಳನ್ನ ಹಿಂಗೆ ಹುಡುಗ ಮೇಂಟೈನ್ ಮಾಡ್ಕೊಂಡಿದ್ದ. ಹುಡುಗ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದ. ಅವನ್ನ ನೋಡಿದ್ರೆ ಅವನು ಬದುಕಿದಿದ್ರೆ ಅವತ್ತಿಗೆ 23 ವರ್ಷ ಅಂದರೆ ಇವತ್ತು 38-39 ವರ್ಷದ ವಯಸ್ಸಿನ ವ್ಯಕ್ತಿ ಆಗಿರ್ತಿದ್ದ. ನೋಡೋದಕ್ಕೆ ಒಳ್ಳೆ ಪ್ರಜ್ವಲ್ ದೇವರಾಜ್ ಥರ ಇದ್ದ. ಅವನ್ನ ನೋಡಿದ್ರೆ ನನಗೆ ಹಂಗೆ ಅನಿಸುತ್ತೆ. ಒಳ್ಳೆ ಹೈಟು, ಪರ್ಸ್ನಾಲಿಟಿ, ಒಳ್ಳೆ ಕೆಂಪಗಿದ್ದ, ಚೆನ್ನಾಗಿದ್ದ. ಊರವರೆಲ್ಲ ನೋಡಿದವರೆಲ್ಲ ಹೊಗಳ್ತಿದ್ರು, ಪರವಾಗಿಲ್ಲ ಬಿಡು, ಹುಡುಗ ಜವಾಬ್ದಾರಿ ತೊಗೊತಾನೆ, ಮುಂದೆ ಬರ್ತಾನೆ ಅಂತೆಲ್ಲ ಹೊಗಳಕ್ಕೆ ಶುರು ಮಾಡಿದ್ರು. ಸೊ ಹಿಂಗೇ ಅವನು 22-23 ವರ್ಷದವರೆಗೂ ಹಿಂಗೆ ಬೆಳ್ಕೊಂಬಂದ. ಚೆನ್ನಾಗಿ ದುಡ್ಡು ಮಾಡ್ದ, ಎಲ್ಲ ಮಾಡ್ದ, ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡ, ಎಲ್ಲ ಮಾಡ್ದ. ಈ ಮಧ್ಯೆ ಅವನಿಗೊಂದು ಸಣ್ಣ ಪ್ರೀತಿ ಉಂಟಾಯಿತು. ಸೊ ಆ ಹುಡುಗಿ ಕಾಲೇಜ್ಗೆ ಹೋಗ್ತಾ ಇದ್ಲು. ಅವಳು 17-18 ವರ್ಷದ ಹುಡುಗಿ, ಇವನಿಗಿಂತ ಒಂದು 3-4 ವರ್ಷ ಚಿಕ್ಕ ವಯಸ್ಸಿನ ಹುಡುಗಿ. ಸೊ ಇಬ್ರಿಗೂ ಲವ್ ಆಯಿತು. ಈ ಲವ್ ತುಂಬ ಡೀಪ್ ಆಯಿತು. ಡೀಪ್ ಅಂದರೆ ಒಬ್ರನ್ನೊಬ್ರು ಬಿಟ್ಟೇ ಇರಲ್ಲ ಅನ್ನೋ ರೇಂಜಿಗೆ ಅವರೆಲ್ಲ ಹೋಗ್ಬಿಟ್ರು. ಸೊ ಹುಡುಗ ಚೆನ್ನಾಗಿ ದುಡಿತಾ ಇದ್ದಂತಹ ಹುಡುಗ, ಎಲ್ಲ ಮಾಡಿಟ್ಟಿದ್ದಂತಹ ಹುಡುಗ ಪ್ರೀತಿಯಿಂದ ಬಿದ್ದುಬಿಟ್ಟಿದ್ದ. ನನ್ನ ಪ್ರೀತಿಸಿದ ಹುಡುಗಿ ನನಗೆ ಸಿಗ್ತಾ ಇದ್ದಾಳು ಅನ್ನೋ ಖುಷಿ ಒಂದು ಕಡೆ, ಬಿಸ್ನೆಸ್ ಕೈ ಹಿಡ್ದಿದೆ ಅನ್ನೋ ಖುಷಿ ಒಂದು ಕಡೆ, ಸಪೋರ್ಟಿಗೆ ನಮ್ಮ ತಂದೆ ತಾಯಿ ಇದ್ದಾರೆ ಅನ್ನೋ ಖುಷಿ ಒಂದು ಕಡೆ. ಹಿಂಗೆ ನಡೀತಾ ಇತ್ತು. ಅವಳು ಕಾಲೇಜಿಗೆ ಬರೋಳು, ಇವನು ಭೇಟಿ ಮಾಡೋದಕ್ಕೆ ಅಂತ ಕಾಲೇಜ್ ಹತ್ರ ಎಲ್ಲ ಹೋಗ್ತಿದ್ದ. ಹಿಂಗೆ ಲವ್ ನಡೀತಾ ಇತ್ತು. ಇನ್ನು ಹಳ್ಳಿಗಳ ಕಡೆ ಗೊತ್ತಿರುತ್ತಲ್ಲ, ಯಾವ್ದಾರು ಹುಡುಗಂಗೆ ಮೆಸೇಜ್ ಮಾಡ್ತಾನೆ, ಹಿಂದೆ ಹೋಗ್ತಿದ್ದಾಳೆ ಅಂದರೆ ಮನೇಲೆಲ್ಲ ದೊಡ್ಡ ಗಲಾಟೆ ಆಗಿಬಿಡುತ್ತೆ. ಈ ವಿಚಾರ ಹೆಂಗೋ ಹುಡುಗಿ ಅಪ್ಪನಿಗೆ ಗೊತ್ತಾಯಿತು, ನಿಮ್ಮ ಮಗಳು ಯಾವುದೋ ಒಬ್ಬ ಹೆಂಗೆ ಹುಡುಗನ ಜೊತೆ ಈ ಥರ ಎಲ್ಲ ಮಾಡ್ತಾಯಿದ್ದಾಳೆ ಅಂತ. ತಂದೆ ತಾಯಿ ಅವ್ನು ಒಳ್ಳೆ ಹುಡುಗನ ಕೆಟ್ಟ ಹುಡುಗನ ಅದೆಲ್ಲ ಯಾರೂ ನೋಡಲ್ಲ. ಈಗ ನೀವೇ ಆಗಲಿ ನೋಡಲ್ಲ. ಒಟ್ಟಿನಲ್ಲಿ ನೀನು ಕಾಲೇಜಿಗೆ ಓದಕ್ಕೆ ಕಳಿಸಿದ್ದೀವಿ, ನೀನು ಓದಬೇಕಷ್ಟೇ, ಅದು ಬಿಟ್ಟು ಇದೆಲ್ಲ ಮಾಡಬಾರ್ದು ಅನ್ನೋದೇ ಎಲ್ಲರ ಉದ್ದೇಶ. ಹಾಗಾಗಿ ಏನು ಮಾಡಿದ್ರು, ಮನೆಗೆ ಕರ್ಕೊಂಡೋದ್ರು, ಹುಡುಗಿಗೆ ಸರಿ ಹೊಡೆದ್ರು. ಆಮೇಲೆ ಎಲ್ಲ ಹೊಡಿತು. ಅವ್ನು ಹುಡುಗನ್ಗೆ ಹೇಳ್ದ, ಹಿಂಗಾಯ್ತು ನಮ್ಮ ಮನೇಲಿ ಅಂತ. ರಾಜಿ ಪಂಚಾಯತಿ ಎಲ್ಲ ಮಾಡಿಸಿದ್ರು. ನಿಮ್ಮ ಹುಡುಗ ನಮ್ಮ ಹುಡುಗಿ ತಂಟೆಗೆ ಬರಬಾರ್ದು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರಾಜಿ ಪಂಚಾಯತಿ ಎಲ್ಲ ಆಯಿತು. ಹೋಗ್ತಾರಲ್ಲ, ಆದರೂ ಪ್ರೇಮಿಗಳು ಕೇಳಬೇಕಲ್ಲ, ಕದ್ದು ಮುಚ್ಚಿ ಹೋಗೋದು ಸಿಗೋದು ಇದೆಲ್ಲ ಮಾಡ್ತಾಯಿದ್ರು. ಸೊ ಮತ್ತೆ ತಿರ್ಗಾ ಒಂದಿನ ಅವ್ರ ತಂದೆ ಗೊತ್ತಾಯಿತು, ಹಿಂಗೆಲ್ಲ ನನ್ನ ಮಾತಿಗೆ ಬೆಲೆ ಕೊಡ್ತಾಯಿಲ್ಲ ನನ್ನ ಮಗಳು ಅಂತ. ಅವ್ನ ಮನೆಗೆ ಕರ್ಕೊಂಡೋಗ್ಬಿಟ್ಟು ಅವ್ರ ಅಪ್ಪ ಚೆನ್ನಾಗಿ ಹೊಡೆದ್ಬಿಟ್ಟ. ಅವ್ರ ಹುಡುಗಿಗೂ ಸರಿ ಹೊಡೆದ, ಅವ್ರ ಅಮ್ಮಗೂ ಸರಿಯಾಗಿ ಹೊಡೆದ್ಬಿಟ್ಟ. ನಿನ್ನಿಂದನೇ ಮಗಳು ಹಾಳಾಗ್ತಾ ಇರೋದು, ಹಂಗೆ ಹಿಂಗೆ ಅಂತ. ಎಲ್ಲರೂ ಮನೇಲಿ ಅದು ಕಾಮನ್ ಅಲ್ವಾ, ಮಕ್ಳು ಹಾಳಾದರೆ ನಿನ್ನಿಂದ ಹಾಳಾಗ್ತಾ ಇರೋದು, ನೀನು ಮುದ್ದು ಮಾಡ್ತೀಯ ಅಂತೇಳ್ಬಿಟ್ಟು ತನ್ನ ತಾಯಂದ್ರಿಗೆ ತಂದೆಯವ್ರು ಬೈದಿದ್ದು ಕಾಮನ್ ಆಗಿಬಿಡ್ತು. ಸೊ ಅವನು ಮಗಳು ಅವಳ ಹೆಂಡ್ತಿ ಇಬ್ಬರಿಗೂ ಸರಿ ಹೊಡೆದ್ಬಿಟ್ಟ. ಅವತ್ತು ರಾತ್ರಿ ಹುಡುಗಿ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಂಬಿಟ್ಲು. ಅವತ್ತು ರಾತ್ರಿನೇ ನೇಣು ಹಾಕೊಂಬಿಟ್ಲು ಮನೇಲಿ. ಸೊ ಆ ಹುಡುಗಿ ನೇಣು ಹಾಕ್ಕೊಂಡ್ಲು, ಪ್ರೀತಿ ಸಿಗಲಿಲ್ಲ ಅನ್ನೋ ಕೋಪದಲ್ಲಿ ಅವಳು ನೇಣು ಹಾಕ್ಕೊಂಡ್ಲು. ಹುಡುಗನಿಗೆ ವಿಷಯ ಗೊತ್ತಾಯಿತು. ಹುಡುಗ ಪಾಗಲಾಗ್ಬಿಟ್ಟ, ಅಂದರೆ ಹುಚ್ಚ ಆಗ್ಬಿಟ್ಟ, ಹಿಂಗಾಯ್ತಲ್ಲ ಅಂತೇಳ್ಬಿಟ್ಟು. ಸೊ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟ. ಒಂದು 3-4 ದಿನ ತುಂಬ ಡಿಪ್ರೆಷನಲ್ಲಿದ್ದ.
ಅವಳದೆಲ್ಲ ಕಾರ್ಯ ಮುಗೀತು, ಎಲ್ಲ ಮುಗೀತು. ಸೊ ಒಂದಿನ ಇವನು ತಡ್ಕೊಳಕ್ಕಾಗಲಿಲ್ಲ, ಹಿಂಗಾಗ್ಬಿಡ್ತು ಅಂತ ಇವನು ಸೂಸೈಡ್ ಮಾಡ್ಕೊಂಡ. ಡಿಪ್ರೆಷನ್ಗೆ ಹೋಗ್ಬಿಟ್ಟು ಹುಡುಗಿ ಹೆಸರಲ್ಲಿ, ಹುಡುಗಿ ನೆನಪಲ್ಲಿ ಇವನು ಸೂಸೈಡ್ ಮಾಡ್ಕೊಂಬಿಟ್ಟು ಸೊ ಕೊನೆಗೆ ಅವರಿಬ್ಬರು ಪ್ರೀತಿ ಈ ಥರ ದುರಂತ ಅಂತ್ಯಕ್ಕೆ ಬಂತು. ಮಗಳು ಅಲ್ಲಿ ಸತ್ಲು, ಮಗ ಇಲ್ಲಿ ಸತ್ತ. ಇವನ ಅಂತ್ಯ ಸಂಸ್ಕಾರಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು, ಹುಡುಗನ ಅಂತ್ಯ ಸಂಸ್ಕಾರಕ್ಕೆ ಎಲ್ಲರೂ ರೆಡಿ ಮಾಡ್ಕೊತಾಯಿದ್ರು. ಅವತ್ತು ಮಧ್ಯಾಹ್ನ 12-1 ಗಂಟೆ ಅನಿಸುತ್ತೆ. ತುಂಬ ಜನ ಸೇರಿದ್ದಾರೆ, ಊರವರೆಲ್ಲ ಸೇರಿದ್ದಾರೆ. ಎಲ್ಲ ಮಧ್ಯಾಹ್ನ ಒಂದು 12-1 ಗಂಟೆ ಉರಿ ಬಿಸಿಲು, ಮನೆ ಮುಂದ್ಗಡೆ ಹೊಗೆ ಹಾಕಿದ್ದಾರೆ, ಅವ್ನ ಶವ ಮನೆ ಮುಂದ್ಗಡೆ ಇಟ್ಟಿದ್ದಾರೆ. ಬೇಸಿಗೆ ಕಾಲ, ತುಂಬ ಬಿಸಿಲು. ಮನೆ ಹಿಂದ್ಗಡೆಯಿಂದ ಹುಡುಗಿ ಅಳೋ ಶಬ್ದ ಕೇಳಿಸ್ತಾ ಇತ್ತು. ಜೋರಾಗಿ ಅಳ್ತಾ ಇದ್ದಾಳೆ. ಸೊ ಯಾರ್ಯಾರೋ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಯಾರೋ ಅಳ್ತಾ ಇದ್ದಾರಲ್ಲ ಅಂತ ಏನು ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ಹುಡುಕ್ತಾಯಿದ್ರು. ನಮ್ಮ ಹಳ್ಳಿಗಳ ಕಡೆ ಮನೆ ಹಿಂದ್ಗಡೆ ಹಿತ್ತಲಿರುತ್ತೆ, ಹಿತ್ತಲಲ್ಲಿ ಸೌದೆ ಕೊಟ್ಟಿಗೆ ಇರುತ್ತೆ, ದನದ ಕೊಟ್ಟಿಗೆ ಇರುತ್ತೆ, ಗಾಡಿ ಕೊಟ್ಟಿಗೆ ಇರುತ್ತೆ, ಹುಲ್ಲಿನ ಬಣವೆ ಇರುತ್ತೆ, ಈ ಥರ ಏನೇನೋ ಇರುತ್ತೆ, ಮರಗಳಿರುತ್ತೆ, ಏನೇನೋ ಇರುತ್ತೆ. ಸೊ ದನಿನ ಕೊಟ್ಟಿಗೆ, ಶೆಡ್ಡು, ಎಲ್ಲ ಸೌದೆ ಕೊಟ್ಟಿಗೆ ಎಲ್ಲ ಕಡೆ ನೋಡ್ತಾ ಇದ್ದಾರೆ, ಯಾರೂ ಕಾಣಿಸ್ತಾ ಇಲ್ಲ. ಬಟ್ ಯಾವುದೋ ಹುಡುಗಿ ಹೇಳೋ ಶಬ್ದ ಕೇಳಿಸ್ತಾ ಇದೆ. ಅಲ್ಲಿದ್ದವ್ರಿಗೆ ವಾಯ್ಸ್ ಗೊತ್ತಿದ್ದಂಥವ್ರಿಗೆ ಇದು ಆ ಹುಡುಗಿನ ಅನ್ನೋದು ಗೊತ್ತು. ಮ್ಯಾಟ್ರ್ ಇನ್ನೂ ಹಳೇದೇನಾಗಿಲ್ವಲ್ಲ, 3-4 ದಿನದಿಂದ ಹುಡುಗಿ ಸತ್ತಿದ್ದಾಳೆ. ಸೊ ಇವತ್ತು ಹುಡುಗ ಸತ್ತಿದ್ದಾನೆ. ಅಲ್ಲಿದ್ದಂಥವ್ರಿಗೆ ಗೊತ್ತು ಇದು ಅವಳೇ ಅಳ್ತಾ ಇರೋದು ಅಂತೇಳ್ಬಿಟ್ಟು. ತುಂಬ ಜನರಿಗೆ, ಎಲ್ರಿಗೂ ಗೊತ್ತಾಯ್ತು, ಎಲ್ರಿಗೂ ಕೇಳಿಸ್ತಾ ಇದೆ ಅಳ್ತಾ ಇರೋದು, ಬಟ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಅಂತೇಳ್ಬಿಟ್ಟು. ಅವಳು ಸುಮ್ಮನೆ ನರಳ್ತಾ ಇದ್ದಾಳೆ, ಎಲ್ಲೋ ಒಂದು ಕಡೆ ಇತ್ಕೊಂಡು, ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಅನ್ನಿಸ್ತು ಅದು ಅವಳದೇ ವಾಯ್ಸು, ಅದು ಆ್ಯಕ್ಚುಲಿ ಅದು ಅವಳದೇ ವಾಯ್ಸು, ಬಟ್ ಅಳ್ತಾ ಇದ್ದಾಳೆ. ಆತ್ಮ ಬಂದು ಅಳ್ತಾ ಇದೆಯೋ ಏನೋ ಗೊತ್ತಿಲ್ಲ, ಆ ಶರೀರವಾಣಿ. ಸೊ ಇದೆಲ್ಲ ನೋಡಿದಾಗ ನನಗೊಂದು ಅನ್ನಿಸ್ತು, ಈ ಆತ್ಮಗಳು ನಮ್ಮ ಸುತ್ತನೇ ಎಲ್ಲೋ ಒಂದು ಕಡೆ ಇರುತ್ತೆ ಅಂತೇಳ್ಬಿಟ್ಟು. ಅದು ನಿಜವಾದ ಪ್ರೀತಿನೋ, ಆ ವಯಸ್ಸಲ್ಲಿ 17 ವರ್ಷದಿಂದ 23 ವರ್ಷ ಅದು ಅಫೆಕ್ಷನ್ನೋ ಗೊತ್ತಿಲ್ಲ. ಬಟ್ ಅವಳು ಬಂದಿದ್ದು ನಿಜ, ಆತ್ಮ ಹತ್ತಿದ್ದು ನಿಜ. ದೇಹ ಮಣ್ಣು ಸೇರಾಗಿದೆ, ದೇಹ ಹೊತ್ಕೊಂಡು ಬರೋದಕ್ಕಾಗಲ್ಲ, ಅವಳು ಆತ್ಮ ಬರ್ಬೋದು. ಸೊ ಅವತ್ತು ಬಂದಿದೆ. ಅದು ನಿಜವಾದ ಪ್ರೀತಿ ಅನ್ಬೇಕು, ಏನು ಅನ್ಬೇಕು ಗೊತ್ತಿಲ್ಲ. ಸೊ ಏನಕ್ಕೆ ಇದು ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳಿದೆ ಅಂದರೆ, ತುಂಬ ಜನ ವಾದ ಮಾಡ್ತಾರೆ, ಅಂದರೆ ಇದೆಲ್ಲ ಏನೂ ಇಲ್ಲ, ದೆವ್ವ ಭೂತ ಪ್ರೇತ ಎಲ್ಲ ಸುಳ್ಳು, ಅದು ನಮ್ಮ ಮನಸ್ಸಿಗೆ ಬಿಟ್ಟಿದ್ದು ಅಂತೆಲ್ಲ ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ಇಲ್ಲ, ನಾನು ಅನುಭವಿಸಿದ್ದೀನಿ, ನನಗೆ ಗೊತ್ತು, ನಾನು ದೆವ್ವ ನೋಡಿದ್ದೀನಿ, ಅದು ಆ ದೆವ್ವದ ಕಣ್ಣಿದ್ದಂಥವ್ರಿಗೆ ಮಾತ್ರ ದೆವ್ವಗಳು ಕಾಣಿಸೋದು, ಅವ್ರಿಗೆ ಮಾತ್ರ ಎಕ್ಸ್ಪೀರಿಯೆನ್ಸ್ ಆಗೋದು ಅಂತೆಲ್ಲ ಹೇಳ್ತಾರೆ. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸು, ಇದು ನನಗಾಗಿದ್ದ ಎಕ್ಸ್ಪೀರಿಯೆನ್ಸು. ಸೊ ಪ್ರತಿಯೊಬ್ಬೊಬ್ರದ್ದು ಒಂದೊಂದು ದೃಷ್ಟಿಕೋನ ಇರುತ್ತೆ ದೆವ್ವ ಭೂತಗಳು ಅಂತ. ಅಂದರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಥರ ದೆವ್ವ ಭೂತಗಳ ಎಕ್ಸ್ಪೀರಿಯೆನ್ಸ್ ಆಗಿತ್ತೋ ನನಗೆ ಗೊತ್ತಿಲ್ಲ, ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಅದು ಗೊತ್ತಿಲ್ಲ. ಸೊ ಈ ಪ್ರತಿಯೊಂದಕ್ಕೂ ಏನೋ ಒಂದು ಕಾಣದೇ ಇರೋ ಶಕ್ತಿ ಇರೋದಂತೂ ಸುಳ್ಳಲ್ಲ. ನಮ್ಮ ಸುತ್ತ ಏನೋ ಒಂದು ಆಗ್ತಾ ಇರೋದಂತೂ ನಮ್ಮ ಸುತ್ತ ಏನೋ ಒಂದು ಆಗ್ತಾ ಇರೋದಂತೂ ಸುಳ್ಳಲ್ಲ. ಏನೋ ಫ್ರಿಕ್ಷನಲ್ಲಿ ಆಗ್ತಾ ಇರೋದಂತೂ ಸುಳ್ಳಲ್ಲ. ನಮ್ಮನ್ನೆಲ್ಲ ಯಾವುದೋ ಒಂದು ಶಕ್ತಿ ಕಂಟ್ರೋಲ್ ಮಾಡ್ತಾ ಇರೋದಂತೂ ಸುಳ್ಳಲ್ಲ. ನಮ್ಮನ್ನು ಯಾವುದೋ ಒಂದು ಶಕ್ತಿ ಕಾಪಾಡ್ತಾ ಇರೋದು ಅಥವಾ ನಮ್ಮನ್ನು ಅಪಾಯಕ್ಕೆ ತಳ್ತಾ ಇರೋದಂತೂ ಸುಳ್ಳಲ್ಲ. ಎಲ್ಲ ಕಡೆ ಏನೋ ಒಂದು ನಡೀತಾ ಇದೆ, ನಮ್ಮ ಸುತ್ತನೇ ಘರ್ಷಣೆ ನಡೀತಾ ಇದೆ, ಅದೇನು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಈ ಕತೆ ಶೇರ್ ಮಾಡ್ಕೊಂಡಿದ್ದು ಉದ್ದೇಶ ಇಷ್ಟೇ. ಇನ್ ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಈ ಥರದ್ದು ಒಂದು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಏನು ಅನ್ನಿಸುತ್ತೆ, ಇದು ನಿಜನಾ ಸುಳ್ಳ, ಅದು ಸತ್ಯನಾ ಸುಳ್ಳ? ಅಂದರೆ ನಿಮಗೆ ಇದೆಲ್ಲ ಇದೇ ಸತ್ಯ ಅನಿಸಿದ್ರೆ ಇದೆ ಅಂತ ಕಮೆಂಟ್ ಮಾಡಿ. ಇದೆಲ್ಲ ಸುಳ್ಳು, ಮನುಷ್ಯನ ಏನು ಹೇಳ್ತಾರೆ ಅದೆಲ್ಲ ಭ್ರಮೆ ಅನ್ನಂಗಿದೆ, ಇದೆಲ್ಲ ಸುಳ್ಳು ಭ್ರಮೆ ಅಂತ ಕಮೆಂಟ್ ಹಾಕಿ. ಇದೊಂದು ಚಿಕ್ಕ ಎಕ್ಸ್ಪೀರಿಯೆನ್ಸ್ ನನ್ನ ಕಡೆಯಿಂದ. ಥ್ಯಾಂಕ್ ಯು.